ಕೋಲಾರ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯಡಿ ಅಸಂಘಟಿತ ವಲಯಗಳ ಕಾರ್ಮಿಕರ ನೋಂದಣಿ ಯಶಸ್ವಿಯಾಗಿ ನಡೆಯುತ್ತಿದೆ. ಈ ಯೋಜನೆಯು ದೇಶದ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಮಹತ್ವದ ಸಾಮಾಜಿಕ ಭದ್ರತೆಯಾಗಿದೆ. ಕಳೆದ ಜನವರಿ 15ರಿಂದ ಕಾರ್ಮಿಕ ಅಧಿಕಾರಿಗಳು ಅಭಿಯಾನದ ಮೂಲಕ ಅಸಂಘಟಿತ ವಲಯದ ಕಾರ್ಮಿಕರನ್ನು ನೋಂದಾಯಿಸುತ್ತಿದ್ದಾರೆ. ಪಿಎಫ್ ಮತ್ತು ಇಎಸ್ಐ, ಐಟಿ ವಲಯ ಹೊರತುಪಡಿಸಿ ಬೀದಿ ಬದಿ ವ್ಯಾಪಾರಿಗಳು, ಕಟ್ಟಡ ಕಾರ್ಮಿಕರು, ಕೃಷಿ ಕಾರ್ಮಿಕರು ಸೇರಿದಂತೆ ಉಳಿದೆಲ್ಲ ಅಸಂಘಟಿತ ವಲಯದ ಕಾರ್ಮಿಕರು ಈ ಯೋಜನೆಯ ವ್ಯಾಪ್ತಿಗೆ ಒಳಪಡುತ್ತಾರೆ. ಈ ಯೋಜನೆಯಡಿ ನೋಂದಾಯಿಸುವುದರಿಂದ 60 ವರ್ಷದ ನಂತರ ವೃದ್ಧಾಪ್ಯದಲ್ಲಿ 3,000 ರೂಪಾಯಿ ಪ್ರತಿ ತಿಂಗಳು ಪಿಂಚಣಿ ದೊರೆಯಲಿದೆ. ಇದರಿಂದ ಆರ್ಥಿಕ ಸ್ವಾವಲಂಬನೆಗೆ ಸಹಕಾರಿಯಾಗಲಿದೆ. ಒಂದು ವೇಳೆ ಪಿಂಚಣಿ ಪಡೆಯುತ್ತಿರುವವರು ಮರಣ ಹೊಂದಿದರೆ ಅವರ ಪತಿ ಅಥವಾ ಪತ್ನಿಗೆ 50% ಪಿಂಚಣಿ ದೊರೆಯಲಿದೆ. ಈ ಯೋಜನೆಗೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲೂ ಸಹ ನೋಂದಾಯಿಸಬಹುದಾಗಿದೆ. ದೂರದರ್ಶನದೊಂದಿಗೆ ಅಸಂಘಟಿತ ವಲಯದ ಕಾರ್ಮಿಕ ಯಶವಂತ್, ಈ ಯೋಜನೆ ಅಸಂಘಟಿತ ಕಾರ್ಮಿಕರಿಗೆ ಜೀವನ ಭದ್ರತೆಯನ್ನು ಒದಗಿಸುತ್ತದೆ ಎಂದರು. ಆಧಾರಿತದಲ್ಲಿ ಒಂದು ಕೇಂದ್ರ ಸರ್ಕಾರದ ವಂತಿಕೆ ಕೂಡ ಆಗಿರಬಹುದು. ನಾವು ಕಟ್ಟುವಂತಹ 60-70 ರೂಗಳಲ್ಲಿ ಸರ್ಕಾರದ ಅಡಿಯಲ್ಲಿ ನಮಗೆ ಹೆಚ್ಚಿನ ವಂತಿಕೆ ಕೂಡ ನೀಡುತ್ತೆ. ಅಂದ್ರೆ 60 ವರ್ಷ ಆದ ನಂತರ ನಮಗೆ ಪಿಂಚಣಿ ಯೋಜನೆ ಕೂಡ ಇದು ಕಾರ್ಯಕ್ರಮ ಇದಾಗುತ್ತೆ. ಅಸಂಘಟಿತ ವಲಯದ ಕಾರ್ಮಿಕರಾದ ಶಶಿಕಲಾ ಈ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದು ವೃದ್ಧಾಪ್ಯದಲ್ಲಿ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಅದಕ್ಕೆ ನಮ್ಮ ಯಜಮಾನ್ರದ್ದು ನಮ್ಮ ಮಕ್ಕಳದು ಎಲ್ಲ ಮಾಡಿಸ್ಬೇಕು ಅಂತ ಇದು ಸ್ಕೀಮ್ ಚೆನ್ನಾಗಿದೆ, ಅದಕ್ಕೆ ಮಾಡಿಸ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ ಸರ್. ಬೀದಿ ಬದಿ ವ್ಯಾಪಾರಿ ಸಂಘದ ಜಿಲ್ಲಾಧ್ಯಕ್ಷ ಮಂಜುನಾಥ್, ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಕುರಿತು ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದ್ದು ಸೂಕ್ತ ಫಲಾನುಭವಿಗಳನ್ನು ತಲುಪುವ ಉದ್ದೇಶ ಹೊಂದಲಾಗಿದೆ ಎಂದರು. ಪ್ರತಿಯೊಂದು ನಗರಗಳಲ್ಲಿ, ಪ್ರತಿಯೊಂದು ಪಟ್ಟಣ ಪಂಚಾಯತಿಯಲ್ಲೇ, ಪ್ರತಿಯೊಂದು ಹಳ್ಳಿಯಲ್ಲಿ ಹಿಂಗೆ ಮಾಡ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನೊಂದು ಅಭಿಪ್ರಾಯ. ಜಿಲ್ಲಾ ಕಾರ್ಮಿಕ ಅಧಿಕಾರಿ ವರಲಕ್ಷ್ಮಿ, ಈ ಯೋಜನೆಯಡಿ 18ರಿಂದ 40 ವರ್ಷದೊಳಗಿನ ಅಸಂಘಟಿತ ಕಾರ್ಮಿಕರ ನೋಂದಣಿಯನ್ನು ಮಾಡಿಕೊಳ್ಳುತ್ತಿದ್ದು ಅರ್ಹರು ಪ್ರಯೋಜನ ಪಡೆಯಬೇಕೆಂದು ತಿಳಿಸಿದರು. ಎಲ್ಲ ತಾಲೂಕಲ್ಲಿ ಯಾರ್ಯಾರು ಅಸಂಘಟಿತ ಕಾರ್ಮಿಕರಿದ್ದಾರೆ, ನಮ್ಮ ಕಾರ್ಮಿಕ ನಿರೀಕ್ಷಕರು ಎಲ್ಲ CSC ಸೆಂಟರ್ ಜೊತೆ ಸೇರಿಕೊಂಡು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಇದೊಂದು ಸದುಪಯೋಗ, ಈ ಕ್ಯಾಂಪೇನ್ ಎಲ್ಲರೂ ಸದುಪಯೋಗ ಮಾಡಿಸ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ನೋಂದಣಿ ಮಾಡಿಸ್ಕೋಬೇಕು ಮತ್ತೆ ಈ ಸರ್ಕಾರದ ಸೌಲಭ್ಯವನ್ನು ಪಡ್ಕೋಬೇಕು ಅಂತ ನಾನು